ಸೊ ಇನ್ನು ಒಳಗಡೆ ಇವಾಗ ಧ್ರುವಂತ್ ಅವ್ರು ಆಕ್ಚುಲಿ ತುಂಬಾ ಕ್ಲೋಸ್ ಆಗಿದ್ದವರು. ಅಂದ್ರೆ ಇನ್ಫ್ಯಾಕ್ಟ್ ಅವ್ರ ಆಟ ಶುರು ಆಗಿರಲಿಲ್ಲ, ಅಷ್ಟೇನು ಗಮನ ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿರ್ಲಿಲ್ಲ ಧ್ರುವಂತ್ ಅವ್ರ ಆಟದ ಬಗ್ಗೆ ಎಲ್ಲ. ಬಟ್ ಯಾವಾಗ ಅವ್ರು ಸ್ವಲ್ಪ ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇ ತರ ಅವರೇ ಬಿಹೇವ್ ಮಾಡಕ್ ಶುರು ಮಾಡಿದ್ರು, ಅವ್ರ ಮೇಲೆ ಫೋಕಸ್ ಹೋಗ್ತಿದೆ. ಏನೋ ಒಂಥರ ಡಿಫ್ರೆಂಟ್ ಆಗಿ ಈ ವ್ಯಕ್ತಿ ಆಡಕ್ ಶುರು ಮಾಡಿದ್ನಲ್ಲ ಅನ್ನೋ ತರ. ಬಿಕಾಸ್ ನಿಮ್ ಜೊತೆಗೆ ಚೆನ್ನಾಗಿದ್ರು, ಜೊತೆಗೆ ನಿಮ್ಮಿಬ್ಬರನ್ನೇ ನಾಮಿನೇಟ್ ಮಾಡಿದ್ರು, ಕಂಪ್ಲೀಟ್ ಆಗಿ ಮಿಸ್ಲೀಡ್ ಮಾಡ್ತಾ ಇದ್ರ ಮನೇನ ಅಂತೆಲ್ಲ ಹೇಳಿದ್ರು. ಸೊ ಆ ಥರದಲ್ಲ ಸ್ವಲ್ಪ ಫಿಕಲ್ ಮೈಂಡ್ ಇರ್ತಾರೆ, ಆಚೆನೂ ಇರ್ತಾರೆ ಈಚೆನೂ ಇರ್ತಾರೆ, ಹಂಗೆಲ್ಲ ಮಾಡ್ತಿದ್ದಾರೆ. ಏನ್ ಅನ್ಸುತ್ತೆ ಧ್ರುವಂತ್ ಆಟದ ಬಗ್ಗೆ? ಅಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಈಗೀಗ ಕಂಟೆಂಟ್ ಹೆಂಗೋ ಒಟ್ನಲ್ಲಿ ಕನ್ಫ್ಯೂಸಿಂಗ್ ಆಗುವ ಏನೋ ಒಂದು ಕಂಟೆಂಟ್ ಕೊಡೋ ತರ ಅಥವಾ ಅವ್ರ ಕಡೆಗೆ ಗಮನ ಸೆಳೆಕೊಳ್ಳೋ ತರ ಮಾಡೋದು ಅವ್ರು ಕಲ್ತ್ಕೊಂಡ್ಬಿಟ್ರು ಅಂತ ಅನ್ಸಿದೆ ಇವಾಗ. ಏನ್ ಅನ್ಸುತ್ತೆ? ಇಫ್ ಯು ಕಾಂಟ್ ಕನ್ಫ್ಯೂಸ್ ಅಂತ ಅವರೇ ಹೇಳ್ತಾ ಇದ್ರು ಯಾವಾಗ್ಲೂ. ಸೊ ಅದನ್ನ ಅವ್ರು ಮಾಡ್ತಾ ಇದಾರೆ, ಆದ್ರೆ ಅದನ್ನು ಒಪ್ಕೊಳ್ಳಲ್ಲ ಅವರು, ಅದನ್ನೇ ಅವ್ರು ಮಾಡ್ತಾ ಇರೋದು. ಏನೇ ಹೇಳದಿದ್ರು ಏನೋ ನೇರವಾಗಿ ಹೇಳ್ಬಿಡೋದು, ಅಥವಾ ಇನ್ನೇನು ಅಲ್ದೇ ಇರೋದನ್ನು ನೇರವಾಗಿ ಹೇಳ್ಬಿಡೋದು. ಏನೋ ಒಂದಂತೂ ಮಾಡ್ತಾ ಇದಾರೆ, ಏನೋ ಒಂದ್ ಸಮಥಿಂಗ್ ಹಿ ಈಸ್ ಡೂಯಿಂಗ್ ಅಷ್ಟೇ. ಏನು ಮಾಡ್ದಲೆ ಅಂತೂ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ದಲೇ ಇರೋದು ಕ್ರೈಮು. ಏನೋ ಒಂದ್ ಮಾಡೋದ್ ಖಂಡಿತ ಕ್ರೈಮ್ ಅಲ್ಲ. ನೀವೇ ಹೇಳ್ದಾಗ ನೋಡಿ, ಇವಾಗ ಅವನ ಆಟ ಬದಲಾಗಿದೆ, ಏನೋ ಒಂದ್ ಮಾಡ್ತಾ ಇದ್ರೇನೋ, ಅದೇ ಏನೋ ಒಂದ್ ಮಾಡ್ಬೇಕಷ್ಟೇ ಮನೆಯಲ್ಲಿ. ಏನ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗ್ತಾ ಇಲ್ಲ ಅಷ್ಟೇ, ಬಟ್ ಏನೋ ಒಂದ್ ಮಾಡ್ತಾ ಇದಾರೆ ಧ್ರುವಂತ್. ಓಕೆ, ಗಂಡ್ ಮಕ್ಳು ಮನೆ ಒಳಗಡೆ ಆಕ್ಚುಲಿ ಸೋಬರ್ ಡೌನ್ ಆಗಿರೋದು ಅಥವಾ ಏನು ತುಂಬಾ ಅಷ್ಟೆಲ್ಲ ಆಕ್ಟಿವ್ ಆಗಿ ಎಲ್ಲ ಇಲ್ಲದೆ ಇರೋದು ಅದು ಸತ್ಯ. ಆಕ್ಚುಲಿ ನೀವು ಹೇಳಿದ್ದು ಮ್ಯಾನ್ಲಿ ಅಂತ ನೀವು ಆತರ ಪದ ಉಪಯೋಗಿಸಿದ್ರಿ. ಬಟ್ ಅವ್ರು ಏನು ಮಾಡದೇ ಇರೋದಂತೂ ಅಂದ್ರೆ ತುಂಬಾ ಅಂದ್ರೆ ಜಾಸ್ತಿ ವಾಯ್ಸ್ ಔಟ್ ಮಾಡ್ದೇನೆ ಅದೆಲ್ಲ ಇರೋದು ಸತ್ಯ. ಬಟ್ ಯಾಕೆ ಅಷ್ಟು ಸೋಬರ್ ಡೌನ್ ಆಗಿದ್ದಾರೆ ಅಂದ್ರೆ ಗಿಲ್ಲಿ ಆದ್ರೆ ಅಟ್ಲೀಸ್ಟ್ ಮಾತಾಡ್ಕೊಂಡು ಕಾಮಿಡಿ ಆದ್ರೂ ಮಾಡ್ತಿದ್ದಾರೆ, ಬೇರೆಯವ್ರು ಏನು ಮಾಡ್ತಾ ಇಲ್ಲ. ಏನಾಗಿದೆ ಗಂಡ್ ಮಕ್ಳಿಗೆಲ್ಲ ಅಂತ ಏನೋ ಗೊತ್ತಿಲ್ಲ, ತುಂಬಾ ಸೈಲೆಂಟ್ ಆಗಿರ್ತಾರೆ. ನಾವು ನಮಗಿರೋ ಅಷ್ಟು ಧೈರ್ಯನೂ ಇಲ್ವೇನೋ, ಏನು ಮಾತಾಡೋದಿಲ್ಲ. ಅದು ಜಗಳನ ಎಲ್ಲ ನಿಲ್ಸ್ಬಿಡೋಣ ಅಂತಾರೆ. ಮತ್ತೆ ಇನ್ನ ಕೆಲವರು ನಮ್ಗೆ ಯಾಕಪ್ಪ ಬೇಕು, ನೆಗೆಟಿವ್ ಅಂತೂ ಮಾಡ್ಕೊಂಡು ಹೋಗ್ಬಾರ್ದು ಬಿಗ್ ಬಾಸ್ ಮನೆಯಿಂದ, ಒಂದ್ಸಲ ಆಗ್ಬಿಟ್ರೆ ಭಾರಿ ಕಷ್ಟ ಅಂತ ಹೇಳಿ ತುಂಬಾ ಕಂಟ್ರೋಲ್ ಮಾಡ್ಕೊಂಡವ್ರು ಇದ್ದಾರೆ. ಇನ್ನ ಕೆಲವರು ತುಂಬಾ ನಾವು ಒಳ್ಳೆಯವ್ರಾಗಿರ್ಬೇಕು ಎಲ್ಲರ ಹತ್ರ ಅನ್ನೋದು ಇದಾರೆ. ಅಂದ್ರೆ ಆ ಸೇಫ್ ಗೇಮಿಗೆ ಮೊರೆ ಹೋಗ್ಬಿಟ್ಟು ತುಂಬಾ ಒಳ್ಳೆಯವ್ರ ತರ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇವನ್ ಗಿಲ್ಲಿನೂ ಅಷ್ಟೇ, ಯಾರಾದ್ರೂ ಜೋರದ ಬಾರಣ ಕುತ್ಕೊಳ್ಳೋಣ ಅಂತಾನೆ ಹೊರತು ಅವ್ನು ಜೋರಾಗಿ ಮಾತಾಡಿರೋದು ನಾನು ನೋಡಿಲ್ಲ. ಗಿಲ್ಲಿ ಮಾತಾಡಿರೋದು ಬೇರೆ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಸ್ವಲ್ಪ ಖಡಕ್ ಆಗಿ ಮಾತಾಡೋರು, ಒಂದ್ ಸ್ವಲ್ಪ ನೋಡಿದ್ರೆ ಭಯ ಆಗುತ್ತೆ ಅನ್ನೋ ತರ ಯಾರು ಒಂದ್ಸಲ ಎಲ್ಲ ಪಾಪ ಅನ್ಸ್ತಾರೆ. ನೋಡಿದ್ರೆ ಅಯ್ಯೋ ಪಾಪ ಅನ್ನೋ ತರನೇ ಇದಾರೆ ಈ ಸೀಸನ್. ಗೆಸ್ಟ್ ಬಂದಾಗಲೇ ಸ್ವಲ್ಪ ನಮ್ಮವ್ರು ಪರವಾಗಿಲ್ಲ ಅಂತ ಅನಿಸ್ತು ನನಗೆ. ಒಳಗಡೆ ನಾವು ಗೆಸ್ಟ್ ಬಂದಾಗ ನಮ್ಮವ್ರು ಪರವಾಗಿಲ್ಲ ಅಂತ ಯಾಕೆ ಅನಿಸ್ತು ಅಂದ್ರೆ, ನಮ್ಮವ್ರನ್ನ ನಾವು ಬಿಟ್ಕೊಡ್ಬಾರ್ದಲ್ಲ. ಸೊ ಈಗ ಗಿಲ್ಲಿನ ನಾನಿಷ್ಟು ಬೈತಾ ಇರ್ತೀನಿ. ಈಗ ನಮ್ಮ ಒಂದು ಮನೆ ಅಂತ ಅಂದಾಗ ಅವ್ರುಗಳು ಗಿಲ್ಲಿನ ಬಂದು, ಗಿಲ್ಲಿದೇ ತಪ್ಪು ಇಲ್ಲ ಅಂತ ಏನ್ ಹೇಳಲ್ಲ, ಗಿಲ್ಲಿನ ಅವ್ರು ಬಂದು ಬೈಯುವಾಗ ನಮ್ಗೆ ಅನ್ಸಿತ್ತು ಅವ್ನು ಸೈಲೆಂಟ್ ಆಗ್ಬಿಟ್ಟಿದೆ, ಮಾತಾಡ್ಬೇಡ ಗಿಲ್ಲಿ. ಅವ್ರು ಹಂಗೆಲ್ಲ ಬೈಯುವಾಗ ಅಯ್ಯೋ ನಮ್ಮ ಹುಡುಗಂಗೆ ಹಂಗೆ ಬೈತಾ ಇದ್ರಲ್ಲ, ಆ ಥರ ಫೀಲ್ ಆಗುತ್ತೆ. ನಾವು ಮನೆಯವ್ರು ಜಗಳ ಆಡೋದು ಬೇರೆ, ಗೆಸ್ಟ್ ಬಂದು ನಮ್ಮಲ್ಲಿ ಏನಾದರೂ ಒಂದ್ ಸ್ವಲ್ಪ ಅಟ್ಟಹಾಸ ಮಾಡಿದಾಗ ನಮ್ಗೆ ಅದನ್ನು ನೋಡಿದಾಗ ಒಂದ್ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಅಂದ್ರೆ ನಾನು ಹೇಳ್ದೆ ಡೀಸೆಂಟ್ ಅಂಡ್ ಡಿಗ್ನಿಫೈಡ್ ಇದ್ದಾರೆ, ಅಷ್ಟು ಲೌಡ್ ಇಲ್ಲ ಅಂತ. ರಜತ್ ಎಲ್ಲ ನೀವು ನೋಡಿದ್ರೆ ತುಂಬಾ ಲೌಡು. ಮತ್ತೆ ಮಂಜು ಅವರು ಕೂಡ ಅಂದ್ರೆ ಅವ್ರು ಹೆಂಗೆ ಅಂದ್ರೆ ಕೆಲವೊಂದು ಪದಗಳನ್ನ ಅವ್ರಿಗೆ ಯೂಸ್ ಟು ಇಟ್ ತರ ಆಗ್ಬಿಟ್ಟಿತ್ತು. ನಮ್ಮಲ್ಲಿ ಒಂದು ಸಣ್ಣ ಪದ, ಈಗ ಟೀ ಗಾಂಚಲಿ ಅಂತ ಅನ್ಕೊಳ್ಳಿ, ಅದೇ ನಮ್ಮಲ್ಲಿ ದೊಡ್ಡ ಸುದ್ದಿ. ವಡೆ ಅಂತ ಅದೇ ಸುದ್ದಿ ಯೂಸ್, ಅದೆಲ್ಲ ತುಂಬಾ ದೊಡ್ಡ ಸುದ್ದಿ. ಅವರೆಲ್ಲ ಬಂದ್ ನಗ್ತಾ ಇದ್ರು, ಹೇ ಇದಕ್ಕೆಲ್ಲ ಇದ್ ಮಾಡ್ಕೊಂತಾರೆ ಕಣೋ ಇವರೆಲ್ಲ ಅಂತ. ಅಂದ್ರೆ ಅವ್ರಿಗೆಲ್ಲ ಮೋಸ್ಟ್ಲಿ ಅದೇ ತರ ಮಾತಾಡೇ ನನ್ ಮಗನೇ ಆ ಥರ ಎಲ್ಲ ಆ ಥರನೂ ಯಾರು ಮಾತಾಡ್ತಾ ಇರಲಿಲ್ಲ. ತುಂಬಾ ಡೀಸೆಂಟ್ ಅಂಡ್ ಡಿಗ್ನಿಫೈಡ್ ಆಗಿರೋ, ಅದನ್ನ ನಾನು ಸುದೀಪ್ ಸರಿಗೆ ಹೇಳಿದ್ದು. ಅವ್ರಿಗೆಲ್ಲ ಅದನ್ನ ಬಳಸಿ ಅದು ಒಂಥರ ಅಭ್ಯಾಸ ತರ ಆಗಿತ್ತು. ನಮ್ಮ ಸೀಸನ್ ಅಲ್ಲಿ ಡೀಸೆಂಟ್ ಅಂಡ್ ಡಿಗ್ನಿಫೈಡ್ ಇದ್ದಾರೆ, ಅದು ನಿಜವಾಗ್ಲೂ ಡೀಸೆಂಟ್ ಅಂಡ್ ಡಿಗ್ನಿಫೈಡ್ ಆಗೇ ಇದ್ದಿದ್ದು. ಒಂದು ಮಾತಾಡುವಾಗ ತುಂಬಾ ಸೌಜನ್ಯ, ತುಂಬಾ ರೆಸ್ಪೆಕ್ಟ್ ಕೊಟ್ಟು. ಹೌದು, ಅದು 100%. ಗರ್ಲ್ಸೇ ಏನೇ ಬಾರೆ ಹಾಗೆ ಅಂದ್ಕೊಂಡು ಜಗಳಕ್ಕೆ ಇಳಿತಾ ಇದ್ರು. ನಮ್ಮಲ್ಲಿ ಹುಡುಗಿರ್ದೇ ಜಾಸ್ತಿ ವಾಯ್ಸ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.